ಇಂದಿನ ಈ ಆಳವಾದ ಜ್ಞಾನದ ಸಂವಾದಕ್ಕೆ ಸ್ವಾಗತ. ಒಂದು ಅದ್ಭುತವಾದ ವಿಷಯದೊಂದಿಗೆ ನಾವು ಇವತ್ತು ಚರ್ಚೆ ಶುರು ಮಾಡ್ತಾ ಇದ್ದೀವಿ. ಹೌದು, ಖಂಡಿತ. ಅಂದ್ರೆ ನಮ್ಮ ಶರೀರದೊಳಗಿರುವ ಕಣ್ಣಿಗೆ ಕಾಣದ ಆ ಸೂಕ್ಷ್ಮ ನರಮಂಡಲಕ್ಕೂ ಹಾಗೂ ಸಾವಿರಾರು ಮೈಲ್ಗಳಷ್ಟು ವಿಸ್ತಾರವಾಗಿ ಹರಡಿಕೊಂಡಿರುವ ಅಖಂಡ ಭಾರತದ ಭೌಗೋಳಿಕ ಭೂಪಟಕ್ಕೂ ಒಂದು ನಿಗೂಢವಾದ ನಂಟಿದೆ ಎಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನಿಜ. ಈ ದಿನ ನಾವು ಚರ್ಚಿಸ್ತಿರುವ ವಿಷಯ ಸಾವ್ ಅನಿತಾ ಅರವಿಂದ ಸರಾಫ್ ಅವರು ಒದಗಿಸಿರುವ ಗಾಯತ್ರಿ ಚೈತನ್ಯ ಎಂಬ ಅದ್ಭುತ ಜ್ಞಾನ ಭಂಡಾರದ ಮೇಲಿದೆ. ಹೌದು. ಇಂದಿನ ನಮ್ಮ ಮುಖ್ಯ ಧ್ಯೇಯ ಏನಂದ್ರೆ ಮಾನವನ ಶರೀರದಲ್ಲಿ ಅಡಗಿರುವ ರಹಸ್ಯಮಯ ಚಕ್ರಗಳ ಬಗ್ಗೆ ತಿಳಿಯುವುದು. ಮುಖ್ಯವಾಗಿ ಆಜ್ಞಾ ಮತ್ತು ಸಹಸ್ರಾರ ಚಕ್ರಗಳ ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕ ಆಯಾಮಗಳನ್ನು ಅನ್ವೇಷಿಸುವುದು. ಖಂಡಿತ. ಇದರ ಜೊತೆಗೆ ಈ ಯೋಗಿಕ ಚಕ್ರಗಳನ್ನು ಬೃಹತ್ ಅಖಂಡ ಭಾರತದ ಭೂಪಟಕ್ಕೆ ಹೇಗೆ ಮ್ಯಾಪ್ ಮಾಡಲಾಗಿದೆ ಎಂಬ ರೋಚಕ ಸತ್ಯವನ್ನು ಕೂಡ ನಾವು ಬಿಚ್ಚಿಡಲಿದ್ದೇವೆ. ಹಾಗೂ ನಮ್ಮ ಪ್ರಾಚೀನ ವೇದಾಂತ ವಿವರಿಸುವ ಬೀಜಾಕ್ಷರಗಳು ಮತ್ತು ದೇವತೆಗಳು ಹೇಗೆ ಒಂದಕ್ಕೊಂದು ಪೂರಕವಾಗಿವೆ ಎಂಬುದನ್ನು ಗಾಯತ್ರಿ ಚೈತನ್ಯದ ಆಧಾರದ ಮೇಲೆ ವಿಶ್ಲೇಷಿಸುವುದು ನಮ್ಮ ಇಂದಿನ ಗುರಿ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಗಾಯತ್ರಿ ಚೈತನ್ಯವು ನಮಗೆ ನೀಡುತ್ತಿರುವ ಒಂದು ಸಂಪೂರ್ಣ ಹೊಸ ದೃಷ್ಟಿಕೋನ. ಹೌದು. ಸಾಮಾನ್ಯವಾಗಿ ವಿಜ್ಞಾನವನ್ನು ಮತ್ತು ಆಧ್ಯಾತ್ಮವನ್ನು ನಾವು ಎರಡು ಪ್ರತ್ಯೇಕ ದಿಕ್ಕುಗಳಲ್ಲಿ ನೋಡುತ್ತೀವಿ ಅಲ್ವಾ? ವಿಜ್ಞಾನ ಭೌತಿಕ ಪುರಾವೆಗಳನ್ನು ಕೇಳಿದ್ರೆ, ಆಧ್ಯಾತ್ಮ ಅನುಭೂತಿಯನ್ನು ಬೇಡುತ್ತೆ. ನಿಜ. ಆದರೆ ಈ ಸಂವಾದದಲ್ಲಿ ನಾವು ನೋಡಲಿರುವುದು ಇವೆರಡರ ಸಮನ್ವಯ. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಮುನಿಗಳು ಗುರುತಿಸಿದ್ದ ಆ ಅದೃಶ್ಯ ಶಕ್ತಿ ಕೇಂದ್ರಗಳು ಇಂದಿನ ವೈದ್ಯಕೀಯ ವಿಜ್ಞಾನ ಗುರುತಿಸಿರುವ ಹಾರ್ಮೋನ್ ಗ್ರಂಥಿಗಳಿಗೆ ಎಷ್ಟೊಂದು ನಿಖರವಾದಿ ಹೊಂದಿಕೆಯಾಗ್ತವೆ ಎನ್ನುವುದು ಬೆರಗುಗೊಳಿಸುವ ಸಂಗತಿ. ಮನುಷ್ಯನ ಅಸ್ತಿತ್ವದ ಭೌತಿಕ ಮತ್ತು ಅತೀಂದ್ರಿಯ ಸ್ತರಗಳು ಬೇರೆ ಬೇರೆ ಅಲ್ಲ, ಅವು ಒಂದೇ ಅಖಂಡ ಸತ್ಯದ ಎರಡು ಮುಖಗಳು ಎನ್ನುವುದು ಇದರಿಂದ ಸ್ಪಷ್ಟವಾಗುತ್ತೆ. ನಿಖರತೆಯೇ ಇಲ್ಲಿನ ಬಹುದೊಡ್ಡ ಆಕರ್ಷಣೆ ನೋಡಿ. ಮೊದಲನೆಯದಾಗಿ ನಾವು ನಮ್ಮ ದೇಹದ ಗಂಟಿಲಿನ ಭಾಗದಲ್ಲಿರುವ ವಿಶುದ್ಧಿ ಚಕ್ರದ ಭೌತಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆಯಿಂದ ಪ್ರಾರಂಭಿಸೋಣ. ಖಂಡಿತ. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವಂತೆ ಈ ಚಕ್ರವು ಕಂಠಪ್ರದೇಶದಲ್ಲಿ ನೆಲೆಸಿದೆ. ವೈಜ್ಞಾನಿಕವಾಗಿ ಹೇಳೋದಾದರೆ ಇದು ನಮ್ಮ ದೇಹದ ಅತ್ಯಂತ ಪ್ರಮುಖ ಗ್ರಂಥಿಗಳಲ್ಲಿ ಒಂದಾದ ಥೈರಾಯ್ಡ್ ಗ್ರಂಥಿಗೆ ನೇರವಾಗಿ ಸಂಬಂಧಿಸಿದೆ. ಹೌದು, ಥೈರಾಯ್ಡ್ ಗ್ರಂಥಿ. ಇದು ಬಿಡುಗಡೆ ಮಾಡುವ ಟಿಮೂರು ಮತ್ತು ಟಿನಾಲ್ಕು ಹಾರ್ಮೋನ್ಗಳು ಮನುಷ್ಯನ ದೇಹದ ಚಯಾಪಚಯ ಕ್ರಿಯೆಯನ್ನು, ಅಂದ್ರೆ ಶರೀರ ಆಹಾರವನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ನಿಯಂತ್ರಿಸುತ್ತವೆ. ಒಂದು ರೀತಿಯಲ್ಲಿ ಇದು ಭೌತಿಕ ದೇಹದ ಇಂಧನ ನಿರ್ವಹಣಾ ವ್ಯವಸ್ಥೆ. ಆದ್ರೆ ಗಾಯತ್ರಿ ಚೈತನ್ಯವು ಇದನ್ನು ವಿವರಿಸುವ ಆಧ್ಯಾತ್ಮಿಕ ರೀತಿ ಇನ್ನಷ್ಟು ಕುತೂಹಲಕಾರಿಯಾಗಿದೆ. ಅದು ಹೇಗೆ ಅಂತ ವಿವರಿಸಬಹುದಾ? ಆ ಕುತೂಹಲಕ್ಕೆ ಕಾರಣ, ವಿಜ್ಞಾನವು ಕೇವಲ ರಾಸಾಯನಿಕ ಪ್ರಕ್ರಿಯೆಯನ್ನು ವಿವರಿಸಿದರೆ, ಯೋಗವು ಅದರ ಹಿಂದಿರುವ ಪ್ರಾಣಶಕ್ತಿಯನ್ನು ವಿವರಿಸುತ್ತೆ. ಯೋಗದ ದೃಷ್ಟಿಕೋನದಿಂದ ನೋಡಿದಾಗ ವಿಶುದ್ಧಿ ಚಕ್ರವು ಶುದ್ಧೀಕರಣದ ಮಹತ್ವದ ಕೇಂದ್ರ. ಶುದ್ಧೀಕರಣ. ಹೌದು. ಈ ಚಕ್ರವು ನಮ್ಮ ದೇಹದಲ್ಲಿ ಸಂಚರಿಸುವ ಉದಾನ ಮತ್ತು ದೇವದತ್ತ ಎಂಬ ವಾಯುಗಳ ಸಂಪರ್ಕವನ್ನು ಹೊಂದಿದೆ ಎಂದು ಗಾಯತ್ರಿ ಚೈತನ್ಯ ಸ್ಪಷ್ಟಪಡಿಸುತ್ತದೆ. ಉದಾನ ವಾಯುವು ನಮ್ಮ ಉಸಿರಾಟ, ಮಾತು ಮತ್ತು ಅಭಿವ್ಯಕ್ತಿಯನ್ನು ಮೇಲ್ಮುಖವಾಗಿ ಕೊಂಡೊಯ್ಯುತ್ತೆ ಅಲ್ವಾ? ಹೌದು. ಜೊತೆಗೆ ದೇವದತ್ತ ವಾಯುವು ಆಕಳಿಸುವಿಕೆಯಂತಹ ಕ್ರಿಯೆಗಳಿಗೆ ಕಾರಣವಾಗಿದೆ. ಒಂದು ಕ್ಷಣ ತಡೆಯಿರಿ. ಆಧ್ಯಾತ್ಮಿಕತೆಯಂತಹ ಗಂಭೀರ ವಿಷಯವನ್ನು ಮಾತನಾಡುವಾಗ ಆಕಳಿಸುವಿಕೆಯಂತಹ ಅತ್ಯಂತ ಸಾಮಾನ್ಯ ದೈಹಿಕ ಕ್ರಿಯೆ ಬಗ್ಗೆ ಗಾಯತ್ರಿ ಚೈತನ್ಯದಲ್ಲಿ ಏಕೆ ಪ್ರಸ್ತಾಪಿಸಲಾಗಿದೆ? ಇದಕ್ಕೂ ಆಧ್ಯಾತ್ಮಿಕ ಸಾಧನೆಗೂ ಏನು ಸಂಬಂಧವಿರಬಹುದು? ಇದೇ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಚಾರ. ದೈನಂದಿನ ಜೀವನದಲ್ಲಿ ನಮಗೆ ಆಕಳಿಕೆ ಬರುವುದು ದೇಹ ಅಥವಾ ಮೆದುಳು ದಣಿದಾಗ. ಹೌದು. ಆಕಳಿಸುವಿಕೆಯು ನಮ್ಮ ಮೆದುಳಿಗೆ ಹೆಚ್ಚುವರಿ ಆಮ್ಲಜನಕವನ್ನು ಪೂರೈಸಿ ಉದ್ವೇಗವನ್ನು ಶಮನಗೊಳಿಸುವ ಒಂದು ನೈಸರ್ಗಿಕ ಪ್ರಕ್ರಿಯೆ. ಯೋಗಿಕ ದೃಷ್ಟಿಯಲ್ಲಿ ದೇವದತ್ತ ವಾಯುವು ನರಮಂಡಲದ ಮೇಲಿನ ಒತ್ತಡವನ್ನು ನಿವಾರಿಸಿ ಧ್ಯಾನಕ್ಕೆ ಅಗತ್ಯವಾದ ವಿಶ್ರಾಂತ ಸ್ಥಿತಿಯನ್ನು ತಂದುಕೊಡುತ್ತೆ. ಓಹೋ, ಹಾಗೆ. ಯಾವಾಗ ಕಂಠದಲ್ಲಿರುವ ಈ ಶಕ್ತಿ ಕೇಂದ್ರವು ಸಮತೋಲನದಲ್ಲಿರುತ್ತದೆಯೋ ಆಗ ಕೇವಲ ಉಸಿರಾಟ ಮಾತ್ರವಲ್ಲ, ಅಲ್ಲಿಂದ ಸೃಜನಶೀಲತೆ ಉದ್ಭವಿಸುತ್ತದೆ. ಗಾಯತ್ರಿ ಚೈತನ್ಯ ವಿವರಿಸುವುದು ಇದೇ ಕಾರಣಕ್ಕಾಗಿಯೇ. ಖಂಡಿತ. ಒಬ್ಬ ಶ್ರೇಷ್ಠ ಸಂಗೀತಗಾರ ತನ್ನ ಗಾಯನದ ಮೂಲಕ ಕೇವಲ ಶಬ್ದವನ್ನು ಹೊರಡಿಸುತ್ತಿರುವುದಿಲ್ಲ, ಬದಲಾಗಿ ಆತ ತನ್ನ ವಿಶುದ್ಧಿ ಚಕ್ರದ ಮೂಲಕ ತನ್ನ ಆಂತರಿಕ ಚೈತನ್ಯವನ್ನು ಜಗತ್ತಿಗೆ ಹಂಚುತ್ತಿರ್ತಾನೆ. ಇದೊಂದು ರೀತಿಯಲ್ಲಿ ಸಂಗೀತಕಾರನೊಬ್ಬ ತನ್ನ ವಾದ್ಯವನ್ನು ನುಡಿಸುವ ಮುನ್ನ ಅತ್ಯಂತ ಶ್ರದ್ಧೆಯಿಂದ ಶ್ರುತಿ ಮಾಡಿದಂತೆ ನಮ್ಮ ನರಮಂಡಲವನ್ನು ಶ್ರುತಿ ಮಾಡುವ ಕೇಂದ್ರವಿದು. ಅತ್ಯಂತ ಸೂಕ್ತವಾದ ಹೋಲಿಕೆ. ಸಂವಹನ ಎಂಬುದು ಕೇವಲ ಭಾಷೆಯಲ್ಲ,
ಅದೊಂದು ಶಕ್ತಿಯ ಪ್ರಸರಣ. ಆ ಶಕ್ತಿಯು ಈ ವಿಶುದ್ಧಿ ಚಕ್ರದಿಂದಲೇ ಹರಿಯುತ್ತೆ. ಇದೇ ಕಾರಣಕ್ಕೆ ಪ್ರಾಚೀನ ಕಾಲದಿಂದಲೂ ಮಂತ್ರ ಪಠಣವನ್ನು ಈ ಚಕ್ರದ ಜಾಗೃತಿಗೆ ಪ್ರಮುಖ ಸಾಧನವಾಗಿ ಬಳಸಲಾಗುತ್ತಿತ್ತು. ಮಂತ್ರಗಳ ಉಚ್ಚಾರಣೆಯಿಂದ ಉತ್ಪತ್ತಿಯಾಗುವ ಕಂಪನಗಳು ನೇರವಾಗಿ ಥೈರಾಯ್ಡ್ ಗ್ರಂಥಿಯನ್ನು ಉತ್ತೇಜಿಸುತ್ತವೆ ಎಂಬುದನ್ನು ಆಧುನಿಕ ವಿಜ್ಞಾನವೂ ಒಪ್ಪುತ್ತೆ. ಹೌದು, ಒಪ್ಪುತ್ತೆ. ಇದು ಕಂಠದಲ್ಲಿ ನಡೆಯುವ ಅಭಿವ್ಯಕ್ತಿಯಾದರೆ ಈ ಅಭಿವ್ಯಕ್ತಿಗೆ ಆಜ್ಞೆ ನೀಡುವ ಶಕ್ತಿ ಕೇಂದ್ರವೊಂದು ಇರಲೇಬೇಕಲ್ವೇ? ಈಗ ನಾವು ಮುಂದಿನ ಅತ್ಯಂತ ಶಕ್ತಿಶಾಲಿ ಕೇಂದ್ರದ ಕಡೆಗೆ ಗಮನ ಹರಿಸೋಣ. ಅದೇ ಆಜ್ಞಾಚಕ್ರ. ಆಜ್ಞಾಚಕ್ರ, ಇದನ್ನು ಪ್ರಜ್ಞೆಯ ಸಿಂಹಾಸನ ಎಂದೇ ಕರೆಯಬಹುದು. ಗಾಯತ್ರಿ ಚೈತನ್ಯದ ಪ್ರಕಾರ ಈ ಚಕ್ರವು ಭ್ರೂಮಧ್ಯದಲ್ಲಿ ಅಂದ್ರೆ 2 ಹುಬ್ಬುಗಳ ನಡುವೆ ನೆಲೆಸಿದೆ. ಇದನ್ನು ಗುರುಗಳ ಆಜ್ಞೆಯ ಸ್ಥಾನವೆಂದು ಕರೆಯಲಾಗುತ್ತೆ. ಇದರ ಸ್ವರೂಪವನ್ನು ಗಮನಿಸಿದರೆ ಇದರಲ್ಲಿ ಕೇವಲ 2 ದಳಗಳಿದ್ದು ಇದರ ಬೀಜಾಕ್ಷರ ಓಂ ಆಗಿದೆ. ಹೌದು, ಓಂಕಾರ. ಹಾಗೂ ಇದರ ಯಂತ್ರವು ಒಂದು ವೃತ್ತದ ಮಧ್ಯೆ ತಲೆಕೆಳಗಾಗಿರುವ ತ್ರಿಕೋಣವಾಗಿದೆ. ಈ ದೃಶ್ಯರೂಪಕಗಳ ಹಿಂದೆಯೇ ಅತಿದೊಡ್ಡ ವೈಜ್ಞಾನಿಕ ಸತ್ಯ ಅಡಗಿದೆ. ಗಾಯತ್ರಿ ಚೈತನ್ಯವು ಈ ಆಜ್ಞಾಚಕ್ರವನ್ನು ಮೆದುಳಿನ ತಳಭಾಗದಲ್ಲಿರುವ ಪಿಟ್ಯೂಟರಿ ಗ್ರಂಥಿಗೆ ಬೆಸೆಯುತ್ತದೆ. ಹೌದು, ಪಿಟ್ಯೂಟರಿ ಗ್ರಂಥಿ. ವೈದ್ಯಕೀಯ ವಿಜ್ಞಾನದಲ್ಲಿ ಪಿಟ್ಯೂಟರಿ ಗ್ರಂಥಿಯನ್ನು ಪ್ರಧಾನ ಗ್ರಂಥಿ ಎಂದು ಕರೆಯುತ್ತಾರೆ. ಒಂದು ದೊಡ್ಡ ಕಾರ್ಪೊರೇಟ್ ಕಂಪನಿಯಲ್ಲಿರುವ ಪ್ರಧಾನ ನಿರ್ದೇಶಕ ಅಥವಾ ಸಿಇಒ ಹೇಗೆ ಇಡೀ ಕಂಪನಿಯ ಬೇರೆ ಬೇರೆ ವಿಭಾಗಗಳಿಗೆ ನಿರ್ದೇಶನಗಳನ್ನು ನೀಡುತ್ತಾರೆಯೋ ಹಾಗೆಯೇ ಈ ಸಣ್ಣ ಪಿಟ್ಯೂಟರಿ ಗ್ರಂಥಿಯು ನಮ್ಮ ದೇಹದ ಇತರ ಎಲ್ಲಾ ಗ್ರಂಥಿಗಳಿಗೆ ಆಜ್ಞೆಗಳನ್ನು ನೀಡುತ್ತೆ. ಉದಾಹರಣೆಗೆ, ಇದು ಬಿಡುಗಡೆ ಮಾಡುವ ADH ಹಾರ್ಮೋನ್ ನಮ್ಮ ದೇಹದಲ್ಲಿನ ನೀರಿನ ಸಮತೋಲನವನ್ನು ಕಾಯ್ದುಕೊಂಡರೆ, TSH ಹಾರ್ಮೋನ್ ಥೈರಾಯ್ಡ್ ಗ್ರಂಥಿಯನ್ನು ಎಚ್ಚರಿಸುತ್ತೆ. ಆದರೆ ಇದರಲ್ಲೊಬ್ಬ ವಿಮರ್ಶಕರು ಒಂದು ಪ್ರಶ್ನೆಯನ್ನು ಕೇಳಬಹುದು. ನಮ್ಮ ಪ್ರಾಚೀನ ಋಷಿಮುನಿಗಳು ತಲೆಯ ಮುಂಭಾಗವೇ ಅತ್ಯಂತ ಪ್ರಮುಖವೆಂದು ಕೇವಲ ಅಂದಾಜಿನ ಮೇಲೆ ಅಥವಾ ಒಂದು ಕಾಕತಾಳೀಯವಾಗಿ ಹೇಳಿರಬಹುದಲ್ಲವೇ? ಗಾಯತ್ರಿ ಚೈತನ್ಯವು ಇದನ್ನು ನಿಖರವಾದ ವಿಜ್ಞಾನ ಎಂದು ಹೇಗೆ ಪ್ರತಿಪಾದಿಸುತ್ತೆ? ಆ ಪ್ರಶ್ನೆಗೆ ಉತ್ತರಿಸಲು ನಾವು ಇದರ ಆಧ್ಯಾತ್ಮಿಕ ಮತ್ತು ದೈವಿಕ ಆಯಾಮಗಳನ್ನು ನೋಡಬೇಕು. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವಂತೆ ಆಜ್ಞಾ ಚಕ್ರದಲ್ಲಿ ನೆಲೆಸಿರುವ ದೇವಶಕ್ತಿ ಹಾಕಿನ್ಯಾಂಬ ದೇವತೆ. ಹೌದು, ಈ ದೇವಿಯು ನಮ್ಮ ಶರೀರದ ಮಜ್ಜೆ ಅಥವಾ ಮೂಳೆಯ ಕೊಂಬಿನಲ್ಲಿ ನೆಲೆಸಿದ್ದಾಳೆ ಎಂದು ಬಹಳಷ್ಟು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಅಂದ್ರೆ ಪಿಟ್ಯೂಟರಿ ಗ್ರಂಥಿಯು ಇರುವ ಮೆದುಳಿನ ಅಸ್ಥಿಕುಳಿಯನ್ನು ಇದು ನಿಖರವಾಗಿ ಸೂಚಿಸುತ್ತದೆ. ಎಂಥ ನಿಖರತೆ ಇದು! ಅಷ್ಟೇ ಅಲ್ಲ, ಈ ಆಜ್ಞಾಚಕ್ರವು ನಮ್ಮ ಪಂಚಕೋಶಗಳಲ್ಲಿ ಒಂದಾದ ವಿಜ್ಞಾನಮಯ ಕೋಶವನ್ನು ಪ್ರತಿನಿಧಿಸುತ್ತೆ. ಇದು ಕೇವಲ ಪುಸ್ತಕದ ಬದನೆಕಾಯಿಯಂತಹ ಬೌದ್ಧಿಕ ಜ್ಞಾನವಲ್ಲ, ಬದಲಾಗಿ ಉನ್ನತ ಮಟ್ಟದ ವಿವೇಚನೆ. ಯಾವಾಗ ಈ ಆಜ್ಞಾಚಕ್ರವು ಜಾಗೃತಗೊಳ್ಳುತ್ತದೆಯೋ ಆಗ ಮನುಷ್ಯನ ದೃಷ್ಟಿಕೋನದಲ್ಲಿ ಸಂಪೂರ್ಣ ಸಕಾರಾತ್ಮಕ ಬದಲಾವಣೆ ಕಂಡುಬರುತ್ತದೆ ಎಂದು ಗಾಯತ್ರಿ ಚೈತನ್ಯ ಹೇಳುತ್ತೆ ಅಲ್ವಾ? ಖಂಡಿತ ಹೇಳುತ್ತೆ. ಈ ಸಕಾರಾತ್ಮಕ ಬದಲಾವಣೆ ಇಂದಿನ ಆಧುನಿಕ ಬದುಕಿಗೆ ಅತ್ಯಂತ ಅವಶ್ಯಕ. ನಮ್ಮ ದೈನಂದಿನ ಜೀವನದಲ್ಲಿ ನಾವೆಲ್ಲರೂ ಎದುರಿಸುವ ಒತ್ತಡ, ಆತಂಕ, ಭವಿಷ್ಯದ ಬಗೆಗಿನ ಭಯ ಇವೆಲ್ಲದರ ನಡುವೆ ಕಳೆದು ಹೋಗಿರುವ ನಮಗೆ ಆಜ್ಞಾಚಕ್ರದ ಜಾಗೃತಿಯು ಅಸಾಧಾರಣ ಸಹನೆ ಮತ್ತು ಅಗಾಧವಾದ ಪ್ರಜ್ಞೆಯನ್ನು ಒದಗಿಸುತ್ತೆ. ಕೇವಲ ಭೌತಿಕ ಕಣ್ಣುಗಳಿಂದ ನೋಡುವುದನ್ನು ಮೀರಿ ಒಂದು ಆಂತರಿಕ ದೃಷ್ಟಿಯಿಂದ ಜಗತ್ತನ್ನು ಗ್ರಹಿಸುವ ಶಕ್ತಿ ಇದು. ಹೌದು, ವಿಜ್ಞಾನಮಯ ಕೋಶವು ತರ್ಕವನ್ನು ಮೀರಿ ನೇರವಾದ ಅನುಭೂತಿಯನ್ನು ನೀಡುವ ಆಯಾಮವಾಗಿದೆ. ನಮ್ಮ ತೀರ್ಮಾನಗಳು ಕೇವಲ ಭಾವನೆಗಳ ಆಧಾರದ ಮೇಲಲ್ಲದೆ ಸ್ಪಷ್ಟವಾದ ಪ್ರಜ್ಞೆಯ ಆಧಾರದ ಮೇಲೆ ನಡೆಯಲು ಈ ಕೇಂದ್ರದ ಸಮತೋಲನ ಅತ್ಯಗತ್ಯ. ಆ ಸ್ಪಷ್ಟತೆಯಿಂದಲೇ ನಾವು ಅಂತಿಮ ಗಮ್ಯವನ್ನು ತಲುಪಲು ಸಾಧ್ಯ. ಹಾಗಾದರೆ ಆ ಅಂತಿಮ ಗಮ್ಯ ಯಾವುದು? ಅದೇ ಸಹಸ್ರಾರ ಚಕ್ರ, ಬ್ರಹ್ಮಾಂಡದ ಹೆಬ್ಬಾಗಿಲು. ಬ್ರಹ್ಮಾಂಡದ ಹೆಬ್ಬಾಗಿಲು. ಗಾಯತ್ರಿ ಚೈತನ್ಯದ ಪ್ರಕಾರ ಇದರ ಸ್ಥಾನವು ಶಿರದಲ್ಲಿದೆ, ಅಂದ್ರೆ ತಲೆಯ ಮೇಲ್ಭಾಗದಲ್ಲಿರುವ ಬ್ರಹ್ಮರಂಧ್ರದಲ್ಲಿದೆ. ಇದರ ಸ್ವರೂಪವು ವರ್ಣನಾತೀತವಾಗಿದೆ. ಇದು ಅನಂತ ಅಥವಾ ಸಾವಿರಾರು ದಳಗಳನ್ನು ಹೊಂದಿರುವ ಪ್ರಪಂಚದ ಎಲ್ಲಾ ವರ್ಣಗಳನ್ನು ಒಳಗೊಂಡಿರುವ ನಿರಾಕಾರ ಪೂರ್ಣಚಂದ್ರನ ಯಂತ್ರವನ್ನು ಹೊಂದಿದೆ. ಇದರ ಬೀಜಾಕ್ಷರ ವಿಸರ್ಗ ಅಂದ್ರೆ ಅಹ. ಇದೊಂದು ರೀತಿಯಲ್ಲಿ ಭೌತಿಕ ಪ್ರಪಂಚದ ಎಲ್ಲಾ ಎಲ್ಲೆಗಳನ್ನು ದಾಟಿವ ಸ್ಥಿತಿಯಾಗಿದೆ. ವಿಜ್ಞಾನದ ಪರಿಭಾಷೆಯಲ್ಲಿ ಹೇಳುವುದಾದರೆ ಇದರ ಸಂಪರ್ಕವು ಮೆದುಳಿನ ಅತ್ಯಂತ ಕೇಂದ್ರ ಭಾಗದಲ್ಲಿರುವ ಪೀನಿಯಲ್ ಗ್ರಂಥಿ ಮತ್ತು ಅದು ಸ್ರವಿಸುವ ಮೆಲೆಟೋನಿನ್ ಹಾರ್ಮೋನ್ಗೆ ನೇರವಾಗಿದೆ ಎಂದು ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಲಾಗಿದೆ. ಹೌದು, ಪೀನಿಯಲ್ ಗ್ರಂಥಿ. ಈ ಗ್ರಂಥಿಯು ಬೆಳಕು ಮತ್ತು ಕತ್ತಲಿಗೆ ಸ್ಪಂದಿಸುತ್ತೆ. ಇದು ಮನುಷ್ಯನ ನಿದ್ರೆ ಮತ್ತು ಎಚ್ಚರದ ಸ್ಥಿತಿಯನ್ನು, ಅಂದ್ರೆ ಜೈವಿಕ ಗಡಿಯಾರವನ್ನು ನಿಯಂತ್ರಿಸುತ್ತೆ.
ಪ್ರಾಚೀನರು ಈ ಗ್ರಂಥಿಯನ್ನು ಆಳವಾದ ಜ್ಞಾನದ ಕೇಂದ್ರ ಎಂದು ಪರಿಗಣಿಸಿದ್ದರು. ಆಧ್ಯಾತ್ಮಿಕವಾಗಿ ಹೇಳುವುದಾದರೆ ಈ ಚಕ್ರವು ಅಮೃತ ಅಥವಾ ಸುಧಾ ಸಮುದ್ರದ ಅನುಭೂತಿಯನ್ನು ನೀಡುತ್ತೆ. ಇಲ್ಲಿ ಜೀವ ಮತ್ತು ಪರಮಾತ್ಮನ ಮಿಲನವಾಗಿ ಆನಂದದ ಪ್ರವಾಹವೇ ಹರಿಯುತ್ತೆ. ಈ ಪರಮಾನಂದದ ಸ್ಥಿತಿಯನ್ನು ಗಾಯತ್ರಿ ಚೈತನ್ಯವು ಶರೀರಾತೀತ ಸ್ಥಿತಿ ಅಥವಾ ವಿದೇಹ ಸ್ಥಿತಿ ಎಂದು ಕರೆಯುತ್ತೆ. ತಾನೊಂದು ಭೌತಿಕ ದೇಹ ಎನ್ನುವ ಅರಿವು ಸಂಪೂರ್ಣವಾಗಿ ಕಳಚಿಬೀಳುವ ಗಳಿಗೆ ಅದು. ಇದು ನಮ್ಮ ಅಸ್ತಿತ್ವದ ಆನಂದಮಯ ಕೋಶದ ಪರಾಕಾಷ್ಠೆ. ಈ ಚಕ್ರದ ಧ್ಯಾನದ ಫಲವಾಗಿ ಮನುಷ್ಯನಿಗೆ ಜ್ಞಾನೋದಯ, ಅಮರತ್ವ, ಸಾಕ್ಷಾತ್ಕಾರ ಮತ್ತು ಅಂತಿಮವಾಗಿ ಸಾಯುಜ್ಯ ಮೋಕ್ಷ ದೊರೆಯುತ್ತದೆ ಎಂದು ಹೇಳಲಾಗಿದೆ. ಆದರೆ ಈ ನಿರಾಕಾರ ಪೂರ್ಣಚಂದ್ರ ಎನ್ನುವ ರೂಪಕವನ್ನು ನಾವು ಹೇಗೆ ಅರ್ಥೈಸಿಕೊಳ್ಬೇಕು? ನಿರಾಕಾರ ಎಂದ್ರೆ ಯಾವುದೇ ನಿರ್ದಿಷ್ಟ ಆಕಾರಕ್ಕೆ ಸೀಮಿತವಾಗದಿರುವುದು. ಮನುಷ್ಯ ತನ್ನ ಅಹಂಕಾರವನ್ನು ಕಳೆದುಕೊಂಡು ಇಡೀ ಬ್ರಹ್ಮಾಂಡದ ಜೊತೆ ಒಂದಾಗುವ ಪ್ರಕ್ರಿಯೆಯಿದು. ಅಂದ್ರೆ ಸಹಸ್ರಾರ ಚಕ್ರವು ಜಾಗೃತವಾದಾಗ ಭೌತಿಕ ಜಗತ್ತಿನ ಯಾವುದೇ ಅಲ್ಪ ಆಕರ್ಷಣೆಗಳು ಉಳಿಯುವುದಿಲ್ವಾ? ಅಲ್ಲಿ ಕೇವಲ ನಿರಪೇಕ್ಷವಾದ ಆನಂದ ಮತ್ತು ಅಗಾಧವಾದ ಕರುಣೆ ಮಾತ್ರ ಇರುತ್ತದೆ. ಇದು ಮಾನವನ ವಿಕಾಸದ ಅಂತಿಮ ಸಾಧ್ಯತೆಯನ್ನು, ಮನುಷ್ಯ ದೈವತ್ವಕ್ಕೇರುವ ಮಾರ್ಗವನ್ನು ತೋರಿಸುತ್ತೆ. ಇದು ನಿಜಕ್ಕೂ ನಮ್ಮೆಲ್ಲರೊಳಗಿರುವ ಅಗಾಧ ಸಾಮರ್ಥ್ಯದ ದರ್ಶನ. ಆದರೆ ಗಾಯತ್ರಿ ಚೈತನ್ಯದಲ್ಲಿರುವ ಅತ್ಯಂತ ವಿಸ್ಮಯಕಾರಿ ಮತ್ತು ರೋಚಕವಾದ ತಿರುವು ಈಗಷ್ಟೇ ಪ್ರಾರಂಭವಾಗುತ್ತಿದೆ. ಹೌದು, ಆ ಭೌಗೋಳಿಕ ಮ್ಯಾಪಿಂಗ್. ಇಲ್ಲಿಯವರೆಗೆ ನಾವು ಮನುಷ್ಯನ ಸೂಕ್ಷ್ಮ ಶರೀರದೊಳಗಿನ ಚಕ್ರಗಳ ಬಗ್ಗೆ, ಅವುಗಳ ವೈಜ್ಞಾನಿಕ ಸಮೀಕರಣದ ಬಗ್ಗೆ ಮಾತನಾಡಿದೆವು. ಆದರೆ ಸೌ ಅನೀತಾ ಅರವಿಂದ್ ಸರಾಫ್ ಅವರು ಒದಗಿಸಿರುವ ಈ ಅದ್ಭುತ ಗ್ರಂಥವು ಮನುಷ್ಯನ ಈ ಸೂಕ್ಷ್ಮ ಶರೀರವನ್ನು ಇಡೀ ಅಖಂಡ ಭಾರತದ ಭೌಗೋಳಿಕ ಭೂಪಟಕ್ಕೆ ಹೋಲಿಸಿದೆ. ನಮ್ಮ ದೇಹದೊಳಗಿನ ನರಮಂಡಲದ ನಕ್ಷೆಯನ್ನು ಇಡೀ ಉಪಖಂಡದ ನಕ್ಷೆಗೆ ಮ್ಯಾಪ್ ಮಾಡಲಾಗಿದೆ ಎಂದರೆ ನಂಬುತ್ತೀರಾ? ಅಖಂಡ ಭಾರತದ ಯೌಗಿಕ ಶರೀರವನ್ನು ಭೌಗೋಳಿಕ ವಿಸ್ಮಯವಾಗಿ ಹೇಗೆ ವಿವರಿಸಲಾಗಿದೆ ಎಂಬುದನ್ನು ನಾವೀಗ ಆಳವಾಗಿ ಅರಿಯೋಣ. ಇದೊಂದು ಅಗಾಧವಾದ ದಾರ್ಶನಿಕ ನೋಟ. ನಮ್ಮ ಪ್ರಾಚೀನರು ಕೇವಲ ದೇಹದೊಳಗಿನ ಶಕ್ತಿ ಕೇಂದ್ರಗಳನ್ನು ಮಾತ್ರವಲ್ಲ, ತಾವು ವಾಸಿಸುತ್ತಿದ್ದ ಈ ಇಡೀ ಭೂಭಾಗವನ್ನೇ ಒಂದು ಬೃಹತ್ ಜೀವಂತ ಶರೀರವಾಗಿ ಕಂಡಿದ್ದರು. ಈ ಭೂಮಿಯೇ ಒಂದು ದೈವಿಕ ಸ್ವರೂಪ ಎನ್ನುವ ನಂಬಿಕೆಗೆ ಗಾಯತ್ರಿ ಚೈತನ್ಯದಲ್ಲಿರುವ ಈ ಭೌಗೋಳಿಕ ಮ್ಯಾಪಿಂಗ್ ಅತ್ಯುತ್ತಮ ಉದಾಹರಣೆ. ಪ್ರತಿ ಚಕ್ರವೂ ಒಂದು ನಿರ್ದಿಷ್ಟ ಭೌಗೋಳಿಕ ಶಕ್ತಿಪೀಠದೊಂದಿಗೆ ಅನುರಣಿಸುತ್ತದೆ ಎನ್ನುವುದು ಕೇವಲ ಭೂಗೋಳಶಾಸ್ತ್ರವಲ್ಲ, ಅದೊಂದು ಜೀವಂತ ಆಧ್ಯಾತ್ಮಿಕ ಭೂಪಟ. ಆ ಭೌಗೋಳಿಕ ಮ್ಯಾಪಿಂಗ್ನ ವಿವರಗಳನ್ನು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಇದು ನಿಜಕ್ಕೂ ಮೈನವಿರೇಳಿಸುವಂತಿದೆ. ಹೌದು, ಖಂಡಿತ. ಮೊದಲನೇದಾಡಿ ಸುಷುಮ್ನಾ ನಾಡಿ. ನಮ್ಮ ದೇಹದ ಕೇಂದ್ರ ನರಮಂಡಲವನ್ನು ಕಣಿವೆ ರಾಜ್ಯ ಕಾಶ್ಮೀರದ ನೀಲಂ ಕಣಿವೆಯಲ್ಲಿರುವ ಶ್ರೀ ಶಾರದಾ ಪೀಠಕ್ಕೆ ಹೋಲಿಸಲಾಗಿದೆ. ಅಂದ್ರೆ ಜ್ಞಾನದ ಅಧಿದೇವತೆಯಾದ ಶಾರದೆ ನೆಲೆಸಿರುವ ಕಾಶ್ಮೀರವೇ ಈ ಭೌಗೋಳಿಕ ಶರೀರದ ಕೇಂದ್ರ ಸಂಪರ್ಕ ಸೇತುವೆ. ಹೌದು. ಅಲ್ಲಿಂದ ತಳಭಾಗಕ್ಕೆ ಬಂದ್ರೆ ನಮ್ಮ ಯೌಗಿಕ ಶರೀರದ ತಳಹದಿಯಾದ ಮೂಲಾಧಾರ ಚಕ್ರ. ಇದನ್ನು ಬಹುದೂರದ ಶ್ರೀಲಂಕಾದ ತ್ರಿಂಕೋಮಲೆಯಲ್ಲಿರುವ ಶ್ರೀ ಶಾಂಕರಿ ಶಕ್ತಿಪೀಠಕ್ಕೆ ಮ್ಯಾಪ್ ಮಾಡಲಾಗಿದೆ. ನಮ್ಮ ಭಾರತದ ಉಪಖಂಡದ ಪಾದದಂತಿರುವ ಪ್ರದೇಶವೇ ಮೂಲಾಧಾರ ಚಕ್ರ. ಇದು ಸ್ಥಿರತೆ ಮತ್ತು ಬದುಕುಳಿಯುವ ಮೂಲ ಪ್ರವೃತ್ತಿಯ ಸಂಕೇತ. ಆ ಅಡಿಪಾಯದ ಮೇಲೆಯೇ ಇಡೀ ಆಧ್ಯಾತ್ಮಿಕ ಕಟ್ಟಡ ನಿಂತಿದೆ. ಅಲ್ಲಿಂದ ಮೇಲಕ್ಕೆ ಪ್ರಯಾಣಿಸಿದರೆ ಸ್ವಾಧಿಷ್ಠಾನ ಚಕ್ರ. ಇದನ್ನು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಶಕ್ತಿಪೀಠಕ್ಕೆ ಸಮೀಕರಿಸಲಾಗಿದೆ. ಮುಂದೆ ನಾಭಿ ಪ್ರದೇಶದಲ್ಲಿರುವ ಮಣಿಪುಲ ಚಕ್ರವನ್ನು ಆಂಧ್ರಪ್ರದೇಶದ ಪವಿತ್ರ ಗಿರಿಯಾದ ಶ್ರೀಶೈಲದಲ್ಲಿರುವ ಶ್ರೀ ಭ್ರಮರಾಂಬಿಕಾ ಶಕ್ತಿಪೀಠಕ್ಕೆ ಜೋಡಿಸಲಾಗಿದೆ. ನಾಭಿಯು ಹೇಗೆ ದೇಹದ ಕೇಂದ್ರ ಬಿಂದುವೋ ಹಾಗೆಯೇ ದಕ್ಷಿಣ ಭಾರತದ ಮಧ್ಯಭಾಗದಲ್ಲಿರುವ ಈ ಪ್ರದೇಶವು ಶಕ್ತಿಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸರಿಯಾಗಿ ಹೇಳಿದ್ದೀರಿ. ಶಕ್ತಿಯ ಹರಿವು ದಕ್ಷಿಣದಿಂದ ಉತ್ತರಕ್ಕೆ ಹೇಗೆ ಸಾಗುತ್ತಿದೆ ಎಂಬುದನ್ನು ಭೂಪಟದಲ್ಲಿಯೇ ಊಹಿಸಿಕೊಳ್ಳಿ. ಖಂಡಿತ. ಅಲ್ಲಿಂದ ಮುಂದಿನ ನಿಲ್ದಾಣ ನಮ್ಮ ಹೃದಯ ಭಾಗದಲ್ಲಿರುವ ಅನಾಹತ ಚಕ್ರ. ಇದನ್ನು ಛತ್ತೀಸ್ಗಢದ ದಂತೆವಾಡದಲ್ಲಿರುವ ಶ್ರೀ ದಂತೇಶ್ವರಿ ಶಕ್ತಿಪೀಠಕ್ಕೆ ಹೋಲಿಸಲಾಗಿದೆ. ದಂತೆವಾಡವು ದಟ್ಟವಾದ ಅರಣ್ಯಗಳ ಮಧ್ಯೆ ಇದೆ. ಮಾನವನ ಹೃದಯವು ಹೇಗೆ ಅಸ್ಥಿಪಂಜರದ ಗೂಡಿನೊಳಗೆ ಅತ್ಯಂತ ಭದ್ರವಾಗಿ ಸಂರಕ್ಷಿಸಲ್ಪಟ್ಟಿದೆಯೋ ಅಂತೆಯೇ ಈ ಶಕ್ತಿಪೀಠವು ಪ್ರಕೃತಿಯ ಮಡಿಲಲ್ಲಿ ಅಡಗಿದೆ. ಎಂತಹ ಅದ್ಭುತವಾದ ಕಲ್ಪನೆಯಿದು! ನಂತರ ನಾವು ಮೊದಲು ಆಳವಾಡಿ ಚರ್ಚಿಸಿದ ಗಂಟಲಿನ ಭಾಗದ ವಿಶುದ್ಧಿ ಚಕ್ರ. ಇದನ್ನು ಉತ್ತರ ಪ್ರದೇಶದ ಚಿತ್ರಕೂಟದ ಶ್ರೀ ಶಿವಾನಿ ಶಕ್ತಿಪೀಠದಲ್ಲಿ ಕಾಣಬಹುದು. ಚಿತ್ರಕೂಟ ಎಂದರೆ ಕಲೆ, ಸಾಹಿತ್ಯ ಮತ್ತು ಭಕ್ತಿಯ ಸಂಗಮ ಸ್ಥಾನ.
ಅದು ಭೌಗೋಳಿಕವಾಗಿ ಅಖಂಡ ಭಾರತದ ಕಂಠಭಾಗವಿದ್ದಂತೆ. ಅಭಿವ್ಯಕ್ತಿಯ ಕೇಂದ್ರವಾದ ವಿಶುದ್ಧಿಯು ಚಿತ್ರಕೂಟಕ್ಕೆ ಮ್ಯಾಪ್ ಆಗಿರುವುದು ಅತ್ಯಂತ ಅರ್ಥಪೂರ್ಣವಾಗಿದೆ. ಅಲ್ಲಿಂದ ನೇರವಾಗಿ ತಲೆಯ ಭಾಗಕ್ಕೆ ಏರಿದರೆ ಆಜ್ಞಾಚಕ್ರ ಅಂದ್ರೆ ಪ್ರಜ್ಞೆಯ ಸಿಂಹಾಸನ. ಇದನ್ನು ನೇಪಾಳದ ನೇಪಾಳಗಂಜ್ನಲ್ಲಿರುವ ಶ್ರೀ ಬಾಗೇಶ್ವರಿ ಶಕ್ತಿಪೀಠಕ್ಕೆ ಮ್ಯಾಪ್ ಮಾಡಲಾಗಿದೆ. ಇದು ಹಿಮಾಲಯದ ತಪ್ಪಲಿನಲ್ಲಿರುವ ಪ್ರದೇಶ. ಹೇಗೆ ಆಜ್ಞಾಚಕ್ರವು ಉನ್ನತ ಪ್ರಜ್ಞೆಯ ಹೆಬ್ಬಾಗಿಲೋ ಹಾಗೆಯೇ ಈ ಭೌಗೋಳಿಕ ಪ್ರದೇಶವು ಅತ್ಯುನ್ನತ ಹಿಮಾಲಯದ ಶಿಖರಗಳಿಗೆ ಹೆಬ್ಬಾಗಿಲಾಗಿದೆ. ಮತ್ತು ಅಂತಿಮವಾಗಿ ಬ್ರಹ್ಮಾಂಡದ ಹೆಬ್ಬಾಗಿಲಾದ ಸಹಸ್ರಾರ ಚಕ್ರ. ಗಾಯತ್ರಿ ಚೈತನ್ಯದಲ್ಲಿ ಅತ್ಯಂತ ವಿಸ್ತಾರವಾಗಿ ವಿವರಿಸಿರುವಂತೆ ಟಿಬೆಟ್ನ ಕೈಲಾಸ ಮಾನಸ ಸರೋವರದಲ್ಲಿರುವ ಶ್ರೀ ಮಾನಸ ಶಕ್ತಿಪೀಠವೇ ಈ ಸಹಸ್ರಾರ ಚಕ್ರ. ಇಲ್ಲಿ ಒಂದು ಅತ್ಯಂತ ವಿಶೇಷವಾದ ರೋಮಾಂಚನಕಾರಿ ಅಂಶವನ್ನು ನಾವೆತ್ತಿ ತೋರಿಸಬೇಕು. ಈ ಮಾನಸ ಶಕ್ತಿಪೀಠದಲ್ಲಿ ಪೂಜಿಸಲು ಯಾವುದೇ ಕಲ್ಲಿನ ದೇವಸ್ಥಾನ ಅಥವಾ ಮೂರ್ತಿಯೇ ಇಲ್ಲ. ಹೌದು, ಆ ಮಾನಸ ತೀರ್ಥವೇ ದೇವಿ. ಆ ಬೃಹತ್ ಪವಿತ್ರ ಸರೋವರವೇ ಸಾಕ್ಷಾತ್ ಶಕ್ತಿಯ ಸ್ವರೂಪವಾಗಿದೆ. ನಿರಾಕಾರವಾದ ಸಹಸ್ರಾರ ಚಕ್ರಕ್ಕೆ ಅಲ್ಲಿರುವ ನಿರಾಕಾರ ಸರೋವರವೇ ದೇವಿಯ ರೂಪವಾಗಿರುವುದು ಎಂತಹ ಬೆರಗುಗೊಳಿಸುವ ಸಂಕೇತ ಅಲ್ವಾ? ಖಂಡಿತ. ಇದು ಕೇವಲ ಭೌಗೋಳಿಕ ಗುರುತಿಸುವಿಕೆಯಲ್ಲ, ಇದೊಂದು ಅತೀಂದ್ರಿಯ ದರ್ಶನ. ಪ್ರಕೃತಿಯೇ ಪರಮಾತ್ಮ ಎನ್ನುವ ತತ್ವದ ಅಂತಿಮ ಸಾಕ್ಷಿ ಇದು. ಮಾನಸ ಸರೋವರದ ಆ ಶುದ್ಧ ತಂಪಾದ ಜಲವೇ ನಮ್ಮೊಳಗಿನ ಸಹಸ್ರಾರ ಚಕ್ರದ ಅಮೃತ ಸಮುದ್ರವನ್ನು ಪ್ರತಿನಿಧಿಸುತ್ತದೆ. ಆದರೆ ಈ ಸಂದರ್ಭದಲ್ಲಿ ಗಾಯತ್ರಿ ಚೈತನ್ಯವು ನೀಡುವ ಒಂದು ಅತ್ಯಂತ ಮುಖ್ಯವಾದ ಮತ್ತು ಕಟ್ಟುನಿಟ್ಟಿನ ಸೂಚನೆಯನ್ನು ನಾವು ಕೇಳುಗರಿಗೆ ತಿಳಿಸಲೇಬೇಕು. ಹೌದು, ಆ ಸೂಚನೆ ಅತ್ಯಗತ್ಯ. ಯೌಗಿಕ ಚಕ್ರಗಳ ಮತ್ತು ಭೌಗೋಳಿಕ ಶಕ್ತಿಪೀಠಗಳ ಕುರಿತಾದ ಮಾಹಿತಿಯಲ್ಲಿ ಬೇರೆ ಬೇರೆ ಪುರಾತನ ಗ್ರಂಥಗಳಲ್ಲಿ ಪಾಠಭೇದಗಳಿರ್ಬೋದು, ಅಂದ್ರೆ ಭಿನ್ನಾಭಿಪ್ರಾಯಗಳಿರ್ಬೋದು. ಹಾಗಾಗಿ ಈ ನಿಗೂಢ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯಬಯಸುವ ಜಿಜ್ಞಾಸು ಸಾಧಕರು ಕೇವಲ ಪುಸ್ತಕದ ಮಾಹಿತಿಯನ್ನೇ ಅಂತಿಮವೆಂದು ನೆತ್ತಿಕೊಳ್ಳಬಾರದು. ಅವರು ಕಡ್ಡಾಯವಾಗಿ ತಮ್ಮ ಸದ್ಗುರುಗಳ ನೇರ ಮಾರ್ಗದರ್ಶನವನ್ನು ಅನುಸರಿಸಬೇಕು ಎಂದು ಬಹಳ ಸ್ಪಷ್ಟವಾದ ಎಚ್ಚರಿಕೆಯನ್ನು ಇದರಲ್ಲಿ ನೀಡಲಾಗಿದೆ. ಇದು ಬಹಳ ಸೂಕ್ತವಾದ ಎಚ್ಚರಿಕೆ, ಏಕೆಂದರೆ ಅಡುಗೆಯ ಪುಸ್ತಕವನ್ನು ಓದಿ ಅಡುಗೆಯ ರುಚಿಯನ್ನು ಸವಿಯಲು ಸಾಧ್ಯವಿಲ್ಲ. ಹೌದು, ಹಾಗೆಯೇ ಆಧ್ಯಾತ್ಮಿಕ ಸಾಧನೆ ಎನ್ನುವುದು ಕೇವಲ ಮಾಹಿತಿಯ ಸಂಗ್ರಹವಲ್ಲ, ಅದೊಂದು ಪ್ರಾಯೋಗಿಕ ಅನುಭವ. ಆ ಅನುಭವ ಸಿದ್ಧಿಸಲು ಸಮರ್ಥ ಗುರುವಿನ ಬೆಂಬಲ ಅತ್ಯಗತ್ಯ. ನಾವೀಗ ಇಂದಿನ ಈ ಅದ್ಭುತ ಸಂವಾದದ ಸಾರಾಂಶವನ್ನು ನೋಡೋಣ. ಖಂಡಿತ. ನಾವು ಮನುಷ್ಯನ ಮೆದುಳಿನೊಳಗಿನ ಒಂದು ಸಣ್ಣ ಪಿಟ್ಯೂಟರಿ ಗ್ರಂಥಿಯಿಂದ ನಮ್ಮ ಪ್ರಯಾಣವನ್ನು ಶುರು ಮಾಡಿ ಯೌಗಿಕ ಚಕ್ರಗಳ ಆಳವನ್ನು ಅರಿತು ಅಂತಿಮವಾಗಿ ಹಿಮಾಲಯದ ಮಾನಸ ಸರೋವರದವರೆಗೂ ಚಾಚಿಕೊಂಡಿರುವ ಈ ಭೌಗೋಳಿಕ ವಿಸ್ಮಯವನ್ನು ಕಂಡೆವು. ಈ ಯೌಗಿಕ, ವೈಜ್ಞಾನಿಕ ಮತ್ತು ಭೌಗೋಳಿಕ ದೃಷ್ಟಿಕೋನಗಳ ಸಮನ್ವಯವು ಸೌ ಅನಿತಾ ಅರವಿಂದ್ ಸರಾಫ್ ಅವರ ಬರಹದ ಮೂಲಕ ಅತ್ಯಂತ ಪ್ರಖರವಾಗಿ ಮೂಡಿಬಂದಿದೆ. ನಿಜ. ವಿಜ್ಞಾನವು ದೇಹದ ಆಂತರಿಕ ರಹಸ್ಯಗಳನ್ನು ಮತ್ತು ಹಾರ್ಮೋನ್ಗಳ ಕಾರ್ಯವಿಧಾನವನ್ನು ಬಿಡಿಸಿಟ್ರೆ, ಯೋಗವು ಆ ರಹಸ್ಯಗಳ ಹಿಂದಿರುವ ಅದೃಶ್ಯ ಚೈತನ್ಯವನ್ನು ತೋರಿಸುತ್ತದೆ. ಮತ್ತು ಈ ಬೃಹತ್ ಭೂಪಟವು ಆ ಚೈತನ್ಯದ ವಿಶ್ವರೂಪವನ್ನು ನಮ್ಮ ಕಣ್ಮುಂದೆ ಇಡುತ್ತೆ. ಗಾಯತ್ರಿ ಚೈತನ್ಯವು ಈ 3 ವಿಭಿನ್ನ ಆಯಾಮಗಳನ್ನು ಒಂದೇ ದಾರದಲ್ಲಿ ಪೋಣಿಸಿ ಮನುಷ್ಯನಿಗೆ ತನ್ನ ಅಸ್ತಿತ್ವದ ಬೃಹತ್ ಸ್ವರೂಪವನ್ನು ಪರಿಚಯಿಸಿದೆ. ಇದೊಂದು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಹಬ್ಬದಂತಿದೆ. ಇಂದಿನ ಈ ಜ್ಞಾನದ ಸಂವಾದದ ಕೊನೆಯಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಆಲೋಚಿಸುವಂತಹ ಒಂದು ಆಳವಾದ ಚಿಂತನೆಯನ್ನು ನಾವು ಬಿಟ್ಟು ಹೋಗ್ತಿದ್ದೇವೆ. ಹೌದು. ನಮ್ಮ ಪ್ರಾಚೀನರು ಮಾನವನ ಆಂತರಿಕ ಪ್ರಜ್ಞೆಯ ನಕ್ಷೆಯನ್ನು ಇಡೀ ಉಪಖಂಡದ ಭೌಗೋಳಿಕ ನಕ್ಷೆಯೊಂದಿಗೆ ಶತಮಾನಗಳ ಹಿಂದೆಯೇ ಬೆಸೆದಿದ್ದರು ಎಂದರೆ, ಮನುಷ್ಯನ ಅಸ್ತಿತ್ವಕ್ಕೂ ಮತ್ತು ಈ ಭೂಮಿಯ ಚೈತನ್ಯಕ್ಕೂ ಇರುವ ಬಿಡಿಸಲಾಗದ ನಂಟು ಇನ್ನೆಷ್ಟು ಆಳವಾಗಿರಬಹುದು. ಇದೊಂದು ಅತ್ಯಂತ ಗಂಭೀರವಾದ ವಿಚಾರ. ನಾವೆಲ್ಲರೂ ಈ ಭೂಮಿಯ ಮೇಲಿನ ಕೇವಲ ಪ್ರವಾಸಿಗರಲ್ಲ. ನಮ್ಮ ದೇಹದ ಪ್ರತಿ ಮಿಡಿತವೂ, ನಮ್ಮ ಪ್ರತಿ ಉಸಿರು ಈ ಬ್ರಹ್ಮಾಂಡದ ಮಿಡಿತದೊಂದಿಗೆ ಬೆಸೆದುಕೊಂಡಿದೆ. ಖಂಡಿತ. ಈ ಭೂಮಿಯೇ ಒಂದು ಬೃಹತ್ ಜೀವಂತ ಯೋಗಿಕ ಶರೀರವಾದರೆ ಅದರೊಳಗೆ ವಾಸಿಸುತ್ತಿರುವ ನಾವೆಲ್ಲರೂ ವಹಿಸುತ್ತಿರುವ ಪಾತ್ರವೇನು? ನಾವು ಕೇವಲ ಪ್ರೇಕ್ಷಕರೇ ಅಥವಾ ಈ ಬೃಹತ್ ಜಾಗೃತ ಪ್ರಜ್ಞೆಯ ಅವಿಭಾಜ್ಯ ಜೀವಕೋಶಗಳೇ? ನಮ್ಮ ಪ್ರತಿಯೊಂದು ಸಕಾರಾತ್ಮಕ ಆಲೋಚನೆಯೂ ಈ ಭೂಮಂಡಲದ ಚಕ್ರಗಳನ್ನು ಜಾಗೃತಗೊಳಿಸುವ ಶಕ್ತಿಯನ್ನು ಹೊಂದಿದೆಯೇ ಎನ್ನುವುದು ಪ್ರಶ್ನೆ. ಈ ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶೇಷ ಸಂವಾದವನ್ನು ಮುಕ್ತಾಯಗೊಳಿಸೋಣ. ಜ್ಞಾನದ ಈ ಅನಂತ ಅನ್ವೇಷಣೆ ಹೀಗೆಯೇ ಮುಂದುವರಿಯಲಿ.